ಸರ್ ನೀವು ಕೇಳ್ತಾ ಇರೋದು ಈಗ ಹಾಲಿನ ಅಂಗಡಿಯಲ್ಲಿ ಅವರು ಚಿಪ್ಸು ಐಸ್ ಕ್ರೀಮು ಕೋಕೋಕೋಲಾ ಎಲ್ಲ ಮಾರ್ತಾ ಇರ್ಬೋದು. ಸೊ ಅದು ಆ ಕಮಾಡಿಟೀಸ್ ಮೇಲೆ ಟ್ಯಾಕ್ಸ್ ಬರುತ್ತೆ. ಬಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ದ ಪ್ರೈಮರಿ ಕಮಾಡಿಟಿ. ಸೊ ಪ್ರಿನ್ಸಿಪಲ್ ಕಮಾಡಿಟಿ ಮೇಲೆ ಒಂದು ವೇಳೆ ಎಕ್ಸೆಂಪ್ಟೆಡ್ ಇದ್ದರೆ ನಾವು ಬೇರೆ ಇದನ್ನು ನಾವು ಪರ್ಸ್ಯೂ ಮಾಡೋದಿಲ್ಲ. ದ್ಯಾಟ್ ಇಸ್ ದ ಡಿಸಿಷನ್ ಆನ್ ಸಿ ಎಂ ಸಾಹೇಬರು ತೀರ್ಮಾನ ಮಾಡಿ. ದೇ ಅಗ್ರೀಡ್ ಇವತ್ತಿನ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ. 3 ವರ್ಷದ್ದು ಅರಿಯರ್ಸು ಇದೆಯಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ. 3ನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದ್ದೀವಿ. 4ನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ. ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿರೋದು ಅದನ್ನು ನೋಟಿಸ್ಗಳನ್ನ ಇಲ್ಲ, ಏನು ಕ್ರಮ ತಗೊಳ್ಳಲ್ಲ. ಯಾಕೆ ನೀವು ಇಂಗ್ಲೀಷ್ನವ್ರ? ವಿನಾಯಿತಿ ಕೊಟ್ಬಿಡಪ್ಪ. ಹಣ್ಣು, ತರಕಾರಿ, ಹಾಲು, ಮಾಂಸ ಅವ್ರು ಹೇಳಿ ಬಹಳ ಉದ್ದ ಇದೆ. ಸಿಂಪಲ್ ಹೇಳಿ. ಸೊ ಸಾಹೇಬರು ಹೇಳಿದಾಗೆ ಎಲ್ಲ ಪ್ರಿನ್ಸಿಪಲ್ ಕಮಾಡಿಟೀಸು ಎಕ್ಸೆಂಪ್ಟೆಡ್ ಕಮಾಡಿಟೀಸ್ ಇದ್ದರೆ ಆ ಬೇಸಿಸ್ ಮೇಲೆ ನಾವು ಎಕ್ಸೆಂಪ್ಷನ್ ಮಾಡಲಿಕ್ಕೆ ಇದು ಕ್ರಮ ತಗೊಳ್ತೀವಿ. ಸೊ ಎಕ್ಸೆಂಪ್ಟೆಡ್ ಕಮಾಡಿಟೀಸ್ ಅಂದರೆ ಇದು ಬ್ರೆಡ್, ಹಾಲು ಮತ್ತು ಎಸೆನ್ಷಿಯಲ್ ಫುಡ್ ಐಟಮ್ಸು, ತರಕಾರಿ, ಹಣ್ಣು ಮತ್ತು ಬೇಸಿಕ್ಲಿ ಫುಡ್ ಐಟಮ್ಸ್, ಎಸೆನ್ಷಿಯಲ್ ಐಟಮ್ಸ್ ಮೇಲೆ ಎಲ್ಲರಿಗೂ ಗೊತ್ತಿದೆ ಏನೇನು ಕೊಡ್ತಾರೆ, ಯಾರು ಎಕ್ಸೆಂಪ್ಟೆಡ್. ಇದು ಲಿಸ್ಟ್ ನಾವು ಎಲ್ಲರಿಗೆ ಲಿಸ್ಟ್ ಕೊಡ್ತೀವಿ. ಈ ಒಂದು ಡೀಟೇಲ್ ಪ್ರೆಸ್ ನೋಟ್ ರಿಲೀಸ್ ಮಾಡ್ತೀವಿ. ಕೊಟ್ಬಿಡ್ತಾರೆ. ಆ ಡೀಟೇಲ್ ಪ್ರೆಸ್ ನೋಟಲ್ಲಿ ಲಿಸ್ಟ್ ಕೂಡ ನಾವು ಅನೆಕ್ಷರಲ್ಲಿ ಹಾಕ್ತೀವಿ. ಸೊ ಅದೇ ಅನುಸಾರ ನಾವು ಕ್ರಮ ತಗೊಳ್ತೀವಿ. ತುಂಬ ಜನ